ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು CS ಲಾಜಿಕ್ ಚಾನಲ್. ಇದು ಬಂದು ಕರ್ನಾಟಕ ಡಿಪ್ಲೊಮಾ 2020ಕ್ಕೆ ಪ್ರಿಪೇರ್ ಆಗ್ತಾರಂತ ಸ್ಟೂಡೆಂಟ್ಸ್ಗೋಸ್ಕರ ಮಾಡ್ತಾ ಇರೋದು. ಈ ಸಲ ಬಂದು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೋಸ್ಕರ ಮಾಡ್ತಾ ಇದ್ದೀನಿ. ಈ ಸೀರೀಸಲ್ಲಿ ಬಂದು 2016ನ ಪೇಪರ್ನ ಸೊಲ್ಯೂಷನ್ ಮಾಡ್ತಾ ಹೋಗ್ತಾ ಇರ್ತೀನಿ. ಓಕೆನಾ? ಸೊ ಟುಡೇ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಸೆಷನ್ ಫಸ್ಟ್ ಕ್ವಶನ್ಗೆ ಹೋಗೋಣ. ದ ಕರೆಂಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್. ಸೊ ಕರೆಂಟ್ ಅಂದ ತಕ್ಷಣ ನಿಮ್ದು ಮೈಂಡ್ ಫ್ಲಾಶ್ ಆಗೋದು ಏನದು ಆಂಪಿಯರ್ಸ್ ಅಂತ. ಸೊ ಆಂಪಿಯರ್ಸ್ ಹುಡುಕ್ತೀರಾ, ಆಂಪಿಯರ್ಸ್ ಅಲ್ಲಿ ಎರಡು ಕೇಳಿದ್ರೆ ಆಂಪಿಯರ್ಸ್ ಪರ್ ಅವರ್ಸ್ ಪರ್ ಸೆಕೆಂಡ್ಸ್ ಅಂತ. ಸೊ ಅದು ತಪ್ಪು. ಸೊ ಅವ್ರಿಗೆ ಏನ್ ಕೇಳಿದರೆ SI ಯೂನಿಟ್ ಅಂತ ಕೇಳಿಲ್ಲ, ಕರೆಂಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಅಂತ ಕೇಳಿರೋದು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ದಟ್ ಈಸ್ ಚಾರ್ಜ್ ಪರ್ ಸೆಕೆಂಡ್ಸ್. ಓಕೆ, ಎಕ್ಸ್ಪ್ರೆಸ್ಡ್ ಆಸ್ ಚಾರ್ಜ್ ಪರ್ ಸೆಕೆಂಡ್ಸ್. SI ಯೂನಿಟ್ ಅಂತ ಕೇಳಿದ್ರೆ ಆಂಪಿಯರ್ಸ್ ಆಗ್ತಾ ಇತ್ತು. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್. The resistance offered by opposite phase of a unit cube is, so nothing but resistivity. Okay, next question. Temperature coefficient of resistance is expressed as. So temperature coefficient of resistance is expressed as R2 minus R1 divided by R1 into change in temperature. Okay, so that is option 4 is the right answers. Next question. A coil of 100 ohms resistance takes a current of 5 amperes power taken by the coil. ಓಕೆನಾ? ಸೊ ನಮ್ಗೆ ಏನು ಕೇಳಿದ್ದಾರೆ, ಪವರ್ ಆಫ್ ದಿ ಕಾಯಿಲ್ನ ಫೈಂಡ್ ಔಟ್ ಮಾಡಕ್ಕೆ ಕೇಳಿದ್ದಾರೆ. ಸೊ ಏನೇನು ಕೊಟ್ಟಿದ್ದಾರೆ ಅಂತ ಫಸ್ಟ್ ನೋಡ್ಕೊಳ್ಳೋಣ. ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ ಮತ್ತೆ ಕರೆಂಟ್ ಕೊಟ್ಟಿದ್ದಾರೆ. ಸೊ ಪವರ್ ಫ್ಯಾಕ್ಟರ್ ಏನಾಗುತ್ತೆ, P is equal to I square into R. ಓಕೆ, ಸೊ I ಸ್ಕ್ವೇರ್ ಅಂದ್ರೆ ಏನಾಗುತ್ತೆ 25 ಆಗುತ್ತೆ. ಸೊ 5 ಸ್ಕ್ವೇರ್ ಇಲ್ಲೇ ನೋಡ್ಬೋದು ನೀವು, 5 ಸ್ಕ್ವೇರ್ ಇಸ್ 25 ಇಂಟು R ಎಷ್ಟು ಕೊಟ್ಟಿದ್ದಾರೆ, 100 ಓಮ್ಸ್ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ನಥಿಂಗ್ ಬಟ್ 25 ಇಂಟು 100 2500 ವ್ಯಾಟ್ಸ್ ಆಗುತ್ತೆ. ಸೊ ದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ದ ರೇಷಿಯೋ ಆಫ್ ಕೆಪಾಸಿಟೆನ್ಸ್ ಆಫ್ ಎ ಮೆಟೀರಿಯಲ್ ಟು ದ capacitance of A is dash constant. So the ratio of capacitance of a material to the capacitance of A, so is dash constant anta kelidare. It is a dielectric constant. Okay, next question. During discharge of capacitor comma discharge current dash instantaneously. ಸೊ ಒಂದು ಡಿಸ್ಚಾರ್ಜಿಂಗ್ ಕೆಪಾಸಿಟರ್ಸ್ ಅಲ್ಲಿ ಡಿಸ್ಚಾರ್ಜಿಂಗ್ ಆಫ್ ಕರೆಂಟ್ಸ್ ಹೇಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಇಟ್ ಈಸ್ ಇನ್ಕ್ರೀಸಸ್ ಇನ್ಸ್ಟಂಟೇನಿಯಸ್ಲಿ. So it will increases instantaneously. Okay, next question. The electrolyte used in a nickel iron cell. So ಯಾವ ಒಂದು ಎಲೆಕ್ಟ್ರೋಲೈಟ್ಸ್ ನಿಕಲ್ ಅಂಡ್ ಐರನ್ ಸೆಲ್ಸ್ ಅಲ್ಲಿ ಯೂಸ್ ಮಾಡಿರ್ತಾರೆ ಅಂತ ಕೇಳಿದ್ದಾರೆ. ಇಟ್ ಈಸ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಓಕೆ, KOH. ಓಕೆ, ನೆಕ್ಸ್ಟ್ ಕ್ವಶನ್. Ferromagnetic material loses its magnetic property at a temperature higher than. ಓಕೆ, ಸೊ ಒಂದು ಫೆರೋಮ್ಯಾಗ್ನೆಟಿಕ್ ಲಾಸಸ್ ಅಂದ್ರೆ ಮ್ಯಾಗ್ನೆಟಿಕ್ ಅನ್ನೋ ಒಂದು ಪ್ರಾಪರ್ಟಿಯನ್ನ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಆಫ್ ಮೆಟೀರಿಯಲ್ಸ್ ಯಾವಾಗ ಲಾಸ್ ಮಾಡುತ್ತೆ ಅಟ್ ಎ ಟೆಂಪರೇಚರ್. ಸೊ ಯಾವ ಒಂದು ಟೆಂಪರೇಚರ್ಗೆ ರೀಚ್ ಆದಾಗ ಇದು ಇಟ್ಸ್ ಪ್ರಾಪರ್ಟಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಲೂಸ್ ಮಾಡ್ಕೊಳ್ಳುತ್ತೆ ಅಂತ ಕೇಳಿದ್ದಾರೆ. ಇಟ್ ಈಸ್ ಕ್ಯೂರಿ ಪಾಯಿಂಟ್. ಓಕೆ, ನೆಕ್ಸ್ಟ್ ಕ್ವಶನ್. ಇನ್ಸುಲೇಟಿಂಗ್ ಮೆಟೀರಿಯಲ್ಸ್ ಯೂಸ್ಡ್ ಟು ಇನ್ಸುಲೇಟ್ ಟ್ರಾನ್ಸ್ಫಾರ್ಮರ್ ವೈಂಡಿಂಗ್ ಈಸ್. ಸೊ ಯಾವ ಒಂದು ಇನ್ಸುಲೇಟಿಂಗ್ ಮೆಟೀರಿಯಲ್ಸ್, ನಿಮ್ಮ ಒಂದು ಟ್ರಾನ್ಸ್ಫಾರ್ಮರ್ಸ್ ಅಲ್ಲಿ ಇನ್ಸುಲೇಟಿಂಗ್ ಮೆಟೀರಿಯಲ್ಸ್ ಆರ್ ಯೂಸ್ ಫಾರ್ ಐಸೋಲೇಟಿಂಗ್ ದ ವೈಂಡಿಂಗ್ಸ್ ಬಿಟ್ವೀನ್ ದ ವೈಂಡಿಂಗ್. ಸೊ ಏನು ಆ ಇನ್ಸುಲೇಟಿಂಗ್ ಮೆಟೀರಿಯಲ್ ಏನರಿಂದ ಮಾಡಿರುತ್ತೆ ಅಂತ ಕೇಳಿದರೆ ಇಟ್ ಈಸ್ ಇಂಫ್ರಾಗ್ಮೆಂಟೆಡ್ ಪೇಪರ್ಸ್. ಓಕೆ, ನೆಕ್ಸ್ಟ್. ವೆನ್ 3 resistance of R ohms each connected in star, its equivalent delta resistance will be. ಸೊ ಒಂದು ರೆಸಿಸ್ಟೆನ್ಸ್ನ ಸ್ಟಾರ್ ಕನೆಕ್ಟೆಡ್ ಅಲ್ಲಿ ಮಾಡಿದರೆ ಆ ಸ್ಟಾರ್ ಕನೆಕ್ಟೆಡ್ನ ಈಕ್ವಲೆಂಟ್ ಡೆಲ್ಟಾ ರೆಸಿಸ್ಟೆನ್ಸ್ ಹಾಕಿ ಮಾಡಿದ್ರೆ ಅದ್ರದ್ದು ಏನ್ ವ್ಯಾಲ್ಯೂ ಆಗಿರುತ್ತೆ ಅಂತ ಕೇಳಿದರೆ ಇಟ್ ಈಸ್ 3R ಈಚ್. ಓಕೆ, ಸೊ ಒಂದು ಸ್ಟಾರ್ ನೆಟ್ವರ್ಕ್ನ ಡೆಲ್ಟಾ ಸ್ಟಾರ್ ನೆಟ್ವರ್ಕ್ ಅಲ್ಲಿ 3 ರೆಸಿಸ್ಟರ್ಸ್ನ ಕನೆಕ್ಟ್ ಮಾಡಿರ್ತೀವಿ. ಸೊ ದಿಸ್ ಇಸ್ ಯುವರ್ ಸ್ಟಾರ್ ನೆಟ್ವರ್ಕ್. ಸೊ ಇದನ್ನ ಈಕ್ವಲೆಂಟ್ ಆಗಿ ಡೆಲ್ಟಾ ನೆಟ್ವರ್ಕ್ನ ಬಿಲ್ಡ್ ಮಾಡಿದ್ರೆ ಸೊ ಅದರದ್ದು ಈಚ್ ಆಮ್ದು ಏನ್ ರೆಸಿಸ್ಟೆನ್ಸ್ ಆಗಿರುತ್ತೆ ಅಂತ ಕೇಳಿರೋದು, ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅಂತ ಕೇಳಿರೋದು. ಓಕೆನಾ? ಸೊ ಈಚ್ ವಿಲ್ ಹ್ಯಾವ್ ಎ 3R ಈಚ್. ನೆಕ್ಸ್ಟ್ ಕ್ವಶನ್. 1 weber ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸ್ ಡ್ಯಾಶ್ ಲೈನ್ಸ್. ಸೊ 1 weber's ನ ಯೂಸ್ ಮಾಡ್ತಾ ಇರ್ತೀವಿ. ಸೊ ಅದರದ್ದು ಡ್ಯಾಶ್ ಲೈನ್ಸ್ ಅಂತ ಕೇಳಿದರೆ ಇಟ್ ಈಸ್ 10 to the power of 8 ಲೈನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್. ಯೂನಿಟ್ ಆಫ್ ರಿಲ್ಯಾಕ್ಟೆನ್ಸ್ ಈಸ್. ಸೊ ರಿಲ್ಯಾಕ್ಟೆನ್ಸ್ ನ ಯೂನಿಟ್ ಏನಾಗಿರುತ್ತೆ ಅಂತ ಕೇಳಿದರೆ ಇಟ್ ಈಸ್ ಆಂಪಿಯರ್ ಟರ್ನ್ಸ್ ಪರ್ ವಿಪ್. ನೆಕ್ಸ್ಟ್ ಕ್ವಶನ್. ಇಂಡಕ್ಟೆನ್ಸ್ L ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್. ಸೊ ಇಂಡಕ್ಟೆನ್ಸ್ ನ ಈ ರೀತಿಯನ್ನು ಎಕ್ಸ್ಪ್ರೆಸ್ ಮಾಡಬಹುದು, ಅದು ಯಾವ ರೀತಿ ಅಂತ ಕೇಳಿದ್ದಾರೆ. ಸೊ ಇಟ್ ಈಸ್ ನ್ಯೂಟನ್ ಸ್ಕ್ವೇರ್ ಡಿವೈಡೆಡ್ ಬೈ ಸೆಕೆಂಡ್ಸ್. ಓಕೆ,
So the n square divided by s can also be written, expressed. Okay, next question. Average value of a one complete cycle of symmetrical AC sine wave is. So average of value of complete cycle. So ಅದು ಯಾವ್ದು ಕೇಳಿದಾರೆ ಅಂತ ನೋಡ್ಕೊಳ್ಳಿ. it is symmetrical AC sine waves ಗೆ ಕೇಳಿದ್ದಾರೆ. ಸೊ ನೀವು average value ಅಂದಿದ ತಕ್ಷಣ ಎರಡರಲ್ಲಿ ಒಂದು ಆಪ್ಷನ್ ಹಾಕ್ತೀರಾ, ಅದು ರಾಂಗ್. ಸೊ the right option is 0. Okay, next question. In a pure inductance, the current lags behind the voltage by. ಸೊ ನಿಮ್ಮ ಒಂದು ಪ್ಯೂರ್ ಇಂಡಕ್ಟೆನ್ಸ್ ಅಲ್ಲಿ ಕರೆಂಟ್ಸು ನಿಮ್ಮ ವೋಲ್ಟೇಜ್ನ ಎಷ್ಟು ಡಿಗ್ರಿ ಆಂಗಲ್ಸ್ ಅಲ್ಲಿ ಲ್ಯಾಗ್ ಮಾಡುತ್ತೆ ಅಂತ ಕೇಳಿರೋದು. ಇಟ್ ಈಸ್ π/2, ದಟ್ ಈಸ್ ನಥಿಂಗ್ ಬಟ್ 90 ಡಿಗ್ರೀಸ್. ಓಕೆನಾ, ಇಲ್ಲಿ ರೇಡಿಯನ್ಸ್ ಅಲ್ಲಿ ಕೊಟ್ಟಿದ್ದಾರೆ, ಡಿಗ್ರೀಸ್ ಅಲ್ಲಿ ಕೊಟ್ಟಿದ್ರೆ 90 ಡಿಗ್ರಿ ಆಗ್ತಾ ಇತ್ತು, ಬಟ್ ರೇಡಿಯನ್ಸ್ ಅಲ್ಲಿ ಕೊಟ್ಟಾಗ π/2 ರೇಡಿಯನ್ಸ್. ಕ್ವಶನ್, ದ ಕಾಂಜುಗೇಟ್ ಆಫ್ 2 + j3 ಈಸ್. ಸೊ ಕಾಂಜುಗೇಟ್ ಅಂದ್ರೆ ಇದ್ದು ನೆಗೆಟಿವ್ ಟರ್ಮ್ ಏನಾಗಿರುತ್ತೆ ಅಂತ ಕೇಳಿದರೆ, ಇಟ್ ಈಸ್ 2 - j3 ಆಗಿರುತ್ತೆ. ಓಕೆನಾ, ನೆಕ್ಸ್ಟ್ ಕ್ವಶನ್. In an RLC series circuit at resonance circuit current is. So ಇನ್ನು ನಿಮ್ಮ ಒಂದು RLC series circuit ಅಲ್ಲಿ the circuit resonance, the circuit current ಗೆ ಏನಾಗಿರುತ್ತೆ ಅಂತ ಕೇಳಿದರೆ, it is maximum. Okay, next question. In a delta connected circuit the line voltage is. ಸೊ ನಿಮ್ಮ ಒಂದು ಡೆಲ್ಟಾ ನಾನು ಕನೆಕ್ಟ್ ಮಾಡಿರುವಂಥ ಸರ್ಕ್ಯೂಟ್ ಅಲ್ಲಿ ಲೈನ್ ವೋಲ್ಟೇಜ್ ಏನಾಗಿರುತ್ತೆ ಅಂತ ಕೇಳಿರ್ತಾರೆ, ಇಟ್ ಈಸ್ phase voltage. Okay, the line voltage is phase voltage. Next question. Addition of pentavalent impurities to a semiconductor creates many. ಸೊ ನಿಮ್ಮ ಒಂದು ಸೆಮಿಕಂಡಕ್ಟರ್ಸ್ಗೆ ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟೀಸ್ ಅನ್ನ ಆಡ್ ಮಾಡಿದಾಗ ನಿಮ್ಮ ಒಂದು ಸೆಮಿಕಂಡಕ್ಟಿಂಗ್ ಸಬ್ಸ್ಟೆನ್ಸಸ್ ಅಲ್ಲಿ ಏನು ಕ್ರಿಯೇಟ್ ಆಗ್ಬೋದು ಅಂತ ಕೇಳಿದ್ದಾರೆ. ಸೊ ಇಟ್ ವಿಲ್ ಹ್ಯಾವ್ ಎ ಫ್ರೀ ಎಲೆಕ್ಟ್ರಾನ್ಸ್, ಬಿಕಾಸ್ ಪೆಂಟಾ ಅಂದ್ರೆ 5 ಎಲೆಕ್ಟ್ರಾನ್ಸ್ ಔಟರ್ಮೋಸ್ಟ್ ರಿಂಗ್ಸ್ ಅಲ್ಲಿ ಇರುತ್ತೆ. ಸೊ ಅದರಿಂದ ಒಂದು ಎಲೆಕ್ಟ್ರಾನ್ಸ್ ಫ್ರೀ ಅಲ್ಲಿ ಇರುತ್ತೆ. ಸೊ ಇಟ್ ಈಸ್ ಕ್ರಿಯೇಟಿಂಗ್ ಎ ಮೋರ್ ಅಂಡ್ ಮೋರ್ ಫ್ರೀ ಎಲೆಕ್ಟ್ರಾನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್. Base current amplification factor beta in a common emitter connection is. So ನಿಮ್ಮ ಒಂದು base current amplification factor ನ ಹೇಳಬೇಕು. So the answer is delta IC, that is collector current divided by delta base current. Okay na? Next question. During active region operation of a transistor ಏನಾಗಿರುತ್ತೆ, ಆಕ್ಟಿವ್ ರೀಜನ್ ಅಲ್ಲಿ ನಿಮ್ಮ ಒಂದು ಆಪರೇಷನ್ ಆಫ್ ಟ್ರಾನ್ಸಿಸ್ಟರ್ಸ್ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಓಕೆನಾ, ಸೊ ಆನ್ಸರ್ ಇಸ್ ಆಪ್ಷನ್ ಎ. ಎಮಿಟರ್ ಡಯೋಡ್ ಇಸ್ ಆನ್, ಕಲೆಕ್ಟರ್ ಡಯೋಡ್ ಇಸ್ ಆಫ್. ಓಕೆ, ಫೋಟೋ ಡಯೋಡ್ ಇಸ್ ನಾರ್ಮಲಿ. ಸೊ ಫೋಟೋ ಡಯೋಡ್ ಯಾವ ಕಂಡೀಷನ್ಸ್ ಅಲ್ಲಿ ಇರುತ್ತೆ ಅಂತ ಕೇಳಿದ್ದಾರೆ ಆಪ್ಷನ್ಸ್ ಅಲ್ಲಿ. ಸೊ ಫೋಟೋ ಡಯೋಡ್ ನಾರ್ಮಲಿ ಈಸ್ ಇನ್ ರಿವರ್ಸ್ ಬಯಾಸ್ಡ್. ಓಕೆ, ನೆಕ್ಸ್ಟ್ ಕ್ವಶನ್. ಆಕ್ಟೇನ್ ಇಕ್ವಿವ್ಯಾಲೆಂಟ್ ಆಫ್ 76 ಬೇಸ್ ಆಫ್ 10 ಈಸ್. ಸೊ ನಿಮಗೆ ನಂಬರ್ ಸಿಸ್ಟಮ್ ಹೇಳಿದ್ದೀನಿ. ಸೊ ನಂಬರ್ ಸಿಸ್ಟಮ್ ಅಲ್ಲಿ 4 ಇದೆ. ಒಂದು ಬೈನರಿ ನಂಬರ್ ಸಿಸ್ಟಮ್, ಬೇಸ್ ಬಂದು 2 ಇರುತ್ತೆ, ಮತ್ತೆ ಆಕ್ಟೇಲು ಬೇಸ್ ಬಂದು 8 ಇರುತ್ತೆ, ನೆಕ್ಸ್ಟ್ ಬಂದು ಡೆಸಿಮಲ್ ಬೇಸ್ ಬಂದು 10 ಇರುತ್ತೆ, ಆಮೇಲೆ ನಿಮ್ಮದು ಹೆಕ್ಸಾಡೆಸಿಮಲ್ ಬೇಸ್ ಬಂದು 16 ಇದೆ. ಓಕೆನಾ, ಸೊ ಇವ್ರು ಕೇಳಿರೋದೇನು, ಬೇಸ್ ಆಫ್ 10 ಅಂದ್ರೆ ಡೆಸಿಮಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಡೆಸಿಮಲ್ ವ್ಯಾಲ್ಯೂನ ಆಕ್ಟೇಲ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆನಾ, ಸೊ ಹೆಂಗ್ ಕನ್ವರ್ಷನ್ ಮಾಡ್ತೀವಿ ಅಂದ್ರೆ 76 76. ಸೊ ಡಿವೈಡೆಡ್ ಬೈ ಯಾವ ಬೇಸ್ ಹೇಳಿದರೆ 8, ಕರೆಕ್ಟಾ? ಸೊ 8 9s are, ಓಕೆ, 8 9s are 72. ಸೊ -4 ಅಂದ್ರೆ 4 ರಿಮೈಂಡರ್ ಆಗುತ್ತೆ. ಸೊ 8 9s 72 ಆದರೆ 72 76 - 72, ಸೊ 4 ರಿಮೈಂಡರ್. ಓಕೆ, ಸೊ ಇದಕ್ಕಿಂತ ಜಾಸ್ತಿನೇ ಇದೆ. ಓಕೆ, ಅಗೇನ್ ಯು ನೀಡ್ ಟು ಡೂ ದ ಫ್ಯಾಕ್ಟೋರಿಯಲ್. ಸೊ ಅಗೇನ್ 8 1s are, ಓಕೆ, 8 1s are 8. ಎಷ್ಟು ರಿಮೈಂಡರ್ ಇದೆ? 1 ರಿಮೈಂಡರ್ ಇದೆ. ಸೊ ಇದನ್ನ ಈ ತರ ಬರೆದ್ರೆ ಯು ವಿಲ್ ಗೆಟ್ ದ ಆಕ್ಟೇಟ್ ನಂಬರ್ ಸಿಸ್ಟಮ್. ಓಕೆ, 114 base of 8 is the right answer. Okay, option C is the right answer. Next question. Binary equivalent of hexadecimal number 9F2 base of 16 is. So ನಾನು ಇಷ್ಟೊತ್ತು ಹೇಳಿದೆ base of 16 ಅಂದ್ರೆ hexadecimal, so binary ಅಂದ್ರೆ base of 2. ಓಕೆ, ಸೊ ಈ ಬೇಸ್ಗೆ ನಾವು ಕನ್ವರ್ಷನ್ ಅನ್ನು ಮಾಡಬೇಕು ಅಂತ ಕೇಳಿದ್ರೆ, ಸೊ ಹೆಕ್ಸಾಡೆಸಿಮಲ್ ಅಲ್ಲಿ ಒಂದು ನಂಬರ್ ಬಂದು 4 ಬಿಟ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆನಾ, ಸೊ 2 ಬಂದು ಏನಿರುತ್ತೆ 0 0 1 0. ಓಕೆ, ಸೊ ನೆಕ್ಸ್ಟ್ ಬಂದು ಎಫ್ ಇಸ್ ನಥಿಂಗ್ ಬಟ್ 15 ಏನು ಆಲ್ ಆರ್ ಒನ್ಸ್, 4 1s ಆಗುತ್ತೆ. ನೆಕ್ಸ್ಟ್ ಏನು 9. ಸೊ 9 ಹೇಗೆ ಬರೀತೀರಾ? 9 1 0 0 1. So this is your binary number for 9F2 base of 16. ಇದು ಬಂದು ಏನಾಗಿರುತ್ತೆ base of 2 ಆಗಿರುತ್ತೆ. So the right answer is option D. Okay na? Next question. Digital circuit can be made by the repeated use of dash gates. So ನೀವು ಯೂನಿವರ್ಸಲ್ ಗೇಟ್ಸ್ ಅಂತೆಲ್ಲ ಕೇಳಿರ್ತೀರಾ. ಯೂನಿವರ್ಸಲ್ ಗೇಟ್ಸ್ ಅಲ್ಲಿ ಏನು NAND and NOR.
ಸೊ ನ್ಯಾಂಡ್ ಅಂಡ್ ನಾಟ್ ಯೂಸ್ ಮಾಡ್ಕೊಂಡು ಯಾವ ಗೇಟ್ಸ್ ಬೇಕಾದ್ರೆ ಇಂಪ್ಲಿಮೆಂಟ್ ಮಾಡ್ಬೋದು ಅಂತಾನೆ ಹೇಳಿರೋದು. ಸೊ ಅದನ್ನೇ ಇಲ್ಲಿ ಇಂಡೈರೆಕ್ಟ್ ಆಗಿ ಕ್ವಶನ್ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ನ್ಯಾಂಡ್. ಸೊ ನ್ಯಾಂಡ್ ನಾಟ್ ಕೊಟ್ಟಿದ್ರೆ ನಾಟ್ ಹಾಕ್ಬೇಕಾಗ್ತಾ ಇತ್ತು. ಓಕೆನಾ. ನೆಕ್ಸ್ಟ್ ಕ್ವಶನ್, simplification of y is equal to 1 plus a whole bracket into b into c bar plus bc plus b bar c plus a b bar c plus ac is ಅಂತ ಕೇಳಿದ್ರು. ಸೊ ಇದನ್ನ ಸಿಂಪ್ಲಿಫಿಕೇಶನ್ ನೋಡ್ಕೊಂಡ್ಬರೋಣ. ದಿಸ್ ಇಸ್ ಅ ಪ್ರಾಬ್ಲಮ್, ಗಿವನ್ ಪ್ರಾಬ್ಲಮ್. ಓಕೆನಾ. ಸೊ ಈ ಪ್ರಾಬ್ಲಮ್ ನ ಹೇಗೆ ಬರ್ಕೋಬಹುದು, ಇದು ಹೊರಗಡೆ ಬ್ರಾಕೆಟ್ ಆಚೆ ಕಡೆ ಇರೋದ್ರಿಂದ ಇದನ್ನ ಎಲ್ಲದಕ್ಕೂ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ ಎಲ್ಲ 3 ಟರ್ಮ್ಸ್ಗೂ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಇಟ್ ಆಸ್ a ಇಂಟು ಬಿ ಬಾರ್ ಸಿ ಬಾರ್ ಆಗುತ್ತೆ, ಎ ಬಿ ಸಿ ಬಾರ್ ಆಗುತ್ತೆ, ಪ್ಲಸ್ ಎ ಇಂಟು ಬಿ ಸಿ. ಸೊ ಎ ಬಿ ಸಿ, ಎ ಇಂಟು ಬಿ ಬಾರ್ ಸಿ. ಸೊ ಎರಡು ಟರ್ಮ್ಸ್ ಇಲ್ಲಿ ನಾನು ಒಂದೇ ಟರ್ಮ್ ಬರ್ಕೊಂಡಿದ್ದೀನಿ, ಇದು ಇಂಟು ಇದು ಸೇಮ್ ಟರ್ಮ್ ಇದೆ, ಮತ್ತೆ ಈ ಟರ್ಮ್ ಸೇಮ್ ಇದೆ. ಸೊ ಅದಕ್ಕೆ ಎರಡು ಹಿಂದೆ ಸೇಮ್ ಇದ್ರೆ ಒಂದೇ ಸತಿ ಬರ್ಕೋಬಹುದು. ಓಕೆನಾ. ಪ್ಲಸ್ ಎ ಸಿ. ನೆಕ್ಸ್ಟ್ y is equal to ಎ ಬಿ ಕಾಮನ್ ತಗೊಂಡಿದ್ದೀನಿ. ಸೊ ಈ ಎರಡು ಟರ್ಮ್ ನ ಕಂಪೇರ್ ಮಾಡ್ತಾ ಇದ್ದೀನಿ. ಸೊ ಎ ಬಿ ಕಾಮನ್ ತಗೊಂಡ್ರೆ ಸಿ ಪ್ಲಸ್ ಸಿ ಬಾರ್ ಆಗುತ್ತೆ. ನೆಕ್ಸ್ಟ್ ಇವೆರಡನ್ನು ಕಾಮನ್ ತಗೋತಾ ಇದ್ದೀನಿ. ಸೊ ಅವಾಗ ಏನಾಗುತ್ತೆ, ಎ ಸಿ ಕಾಮನ್ ಆಗುತ್ತೆ. ಸೊ ಬಿ ಬಾರ್ ಪ್ಲಸ್ 1. ಓಕೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಇದು ಬಂದು 1 ಆಗುತ್ತೆ, ಇದು ಬಂದು 1 ಆಗುತ್ತೆ. ಸೊ ಅವಾಗ ಏನು ಉಳ್ಕೊಳ್ಳುತ್ತೆ, y is equal to 1 plus ಎ ಬಿ ಪ್ಲಸ್ ಎ ಸಿ. ಸೊ ಅದನ್ನ ಹೇಗೆ ಬರ್ಕೋಬಹುದು, ಎ ಕಾಮನ್ ತಗೋಬಿಟ್ರೆ ಬಿ ಪ್ಲಸ್ ಸಿ ಅಂತ ಬರ್ಕೋಬಹುದು. ಸೊ 1 ಪ್ಲಸ್ ಎ ಎನಿಥಿಂಗ್ ದಟ್ ಈಸ್ ನಥಿಂಗ್ ಬಟ್ ಎ ಅಂತ ತಗೊಂಡ್ರೆ ಸೊ ನಿಮ್ಗೆ ಏನಾಗುತ್ತೆ, y ವ್ಯಾಲ್ಯೂ ಇಸ್ ಈಕ್ವಲ್ ಟು 1 ಬರುತ್ತೆ. ಸೊ ಇಟ್ ಈಸ್ ಡಿ ಮಾರ್ಗನ್ಸ್ ಲಾಸ್ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಕರೆಕ್ಟ್ ಆಗಿ ಓದ್ಕೊಂಡಿದ್ರೆ ಯು ಕ್ಯಾನ್ ಸಾಲ್ವ್ ಎನಿ ಬೂಲಿಯನ್ ಎಕ್ಸ್ಪ್ರೆಷನ್ಸ್. ಓಕೆ. ಸೊ ಆಪ್ಷನ್ ಈಸ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ 1. ಓಕೆ. ನೆಕ್ಸ್ಟ್ ಕ್ವಶನ್, Boolean expression of output to the following logical circuit is. ಓಕೆ. ಸೊ ಇಲ್ಲಿ ಕೊಟ್ಟಿರುವಂತ ಒಂದು ಡಯಾಗ್ರಾಮ್ಗೆ ನಿಮ್ಮ ಒಂದು ಲಾಜಿಕಲ್ ಬೂಲಿಯನ್ ಎಕ್ಸ್ಪ್ರೆಷನ್ಸ್ ಅನ್ನ ಬರಿಬೇಕಾಗುತ್ತೆ. ಓಕೆ. ಸೊ ಫಸ್ಟ್ ಎ ಇಲ್ಲಿ ಬಂದಾಗ ಏನಾಗುತ್ತೆ, ನಾಟ್ ಗೇಟ್ ಆಡ್ ಮಾಡಿದ್ರೆ ಎ ಬಾರ್ ಆಗುತ್ತೆ. ಓಕೆನಾ. ಸೊ ಇದ್ರದ್ದು ಇಲ್ಲಿ ಈಕ್ವೇಷನ್ಸ್ ಬರೀತಾ ಇದ್ದೇನೆ. ಎ ಬಾರ್ ಆ್ಯಂಡ್ ಗೇಟ್ ಆಗಿರೋದ್ರಿಂದ ಡಾಟ್. ಓಕೆನಾ. ಸೊ ಎ ಬಾರ್ ಬಿ ಆ್ಯಂಡ್ ಸಿ. ಎಷ್ಟು ಇನ್ಪುಟ್ಸ್ ಇದೆ, 3 ಇನ್ಪುಟ್ಸ್ ಇದೆ, 3 ಇನ್ಪುಟ್ಸ್ ಬಂದಿದೆ. ನೆಕ್ಸ್ಟ್ ಇಲ್ಲಿ ಏನಾಗಿದೆ, ಎ ಆ್ಯಂಡ್ ಡಿ. ಓಕೆ. ಸೊ ಎ ಪ್ಲಸ್ ಡಿ ಇದು ಆರ್ ಗೇಟ್. ಸೊ ಎ ಪ್ಲಸ್ ಡಿ ಆಗುತ್ತೆ. ಸೊ ಇದು ಇಲ್ಲಿಗೆ ಬಂದಾಗ ಏನಾಗುತ್ತೆ, ಎ ಪ್ಲಸ್ ಡಿ ಬಾರ್ ಆಗುತ್ತೆ. ನಾಟ್ ಗೇಟ್ ಇದೆಯಲ್ಲ, ಸೊ ಅದು ಬಾರ್ ಆಗುತ್ತೆ. ಸೊ ಇದು ಇಲ್ಲಿ ಇವೆರಡು ಏನಾಗುತ್ತೆ, ಆ್ಯಂಡ್ ಗೇಟ್ ಬಂದಿದೆ. ಸೊ ಆ್ಯಂಡ್ ಗೇಟ್ ಬರೋದ್ರಿಂದ ಏನಾಗುತ್ತೆ, ಡಾಟ್ ಆಗುತ್ತೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು ಎ ಬಾರ್ ಬಿ ಸಿ ಡಾಟ್. ಸೊ ಇದ್ರದ್ದು ಅದಾದ್ಮೇಲೆ ಡಾಟ್, ಅದಾದ್ಮೇಲೆ ಏನಾಗುತ್ತೆ ಇದು. ಸೊ ಡಾಟ್ ಎ ಪ್ಲಸ್ ಡಿ ಹೋಲ್ ಬಾರ್. ಸೊ ದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ಟೈಮ್ ಡಿಫರೆನ್ಸ್ ಬಿಟ್ವೀನ್ ದಿ ಅಪ್ಲಿಕೇಶನ್ ಆಫ್ ಇನ್ಪುಟ್ ಅಂಡ್ ಅಕರೆನ್ಸ್ ಆಫ್ ಔಟ್ಪುಟ್ ಈಸ್. ಸೊ ನಿಮ್ಮ ಒಂದು ಯಾವುದೋ ಒಂದು ಗೇಟ್, ಫಾರ್ ಎಕ್ಸಾಂಪಲ್ ಇದೇ ಗೇಟ್ ತಗೊಳ್ಳೋಣ. ಈ ಗೇಟ್ ಅಲ್ಲಿ ಏನಾಗಿದೆ, ಇಲ್ಲಿಂದ ಇಲ್ಲಿಗೆ ಔಟ್ಪುಟ್ ಅನ್ನ ನೀವು ಇನ್ಪುಟ್ ಕೊಟ್ಟ ಮೇಲೆ ಇಲ್ಲಿಗೆ ಔಟ್ಪುಟ್ ಪಾಸ್ ಆಗೋದಕ್ಕೆ ಎಷ್ಟು ಟೈಮ್ ಡಿಫರೆನ್ಸ್ ಇರುತ್ತೆ, ಅದನ್ನ ಏನಂತ ಕರಿತೀವಿ ಅಂದ್ರೆ, ಅದನ್ನ ಎರರ್ಸ್ ಏನಂತ ಕರಿತೀವಿ ಅಂದ್ರೆ ಪ್ರಾಪಗೇಷನ್ ಡಿಲೇ. ಸೊ ದ ಟೈಮ್ ಟೇಕನ್ ಫಾರ್ ಅನ್ ಅಪ್ಲಿಕೇಶನ್ ಆಫ್ ಇನ್ಪುಟ್ ಟು ದ ಅಕರೆನ್ಸ್ ಆಫ್ ದ ಔಟ್ಪುಟ್ ವಿ ಕಾಲ್ ಇಟ್ ಆಸ್ ಪ್ರಾಪಗೇಷನ್ ಡಿಲೇ. ನೆಕ್ಸ್ಟ್ ಕ್ವಶನ್, CMOS logic family uses only. ಸೊ CMOS logical families ಅಲ್ಲಿ ಯಾವ ಟೈಪ್ ಆಫ್ ಟ್ರಾನ್ಸಿಸ್ಟರ್ಸ್ ಯೂಸ್ ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ಸೊ CMOS ಇಸ್ ನಥಿಂಗ್ ಬಟ್ ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿ ಕಂಡಕ್ಟರ್ಸ್. ಸೊ ಅದ್ರಲ್ಲಿ ಬಂದು ಆ ಫ್ಯಾಮಿಲೀಸ್ ಅಲ್ಲಿ ಬಂದು MOSFETs ನ ಯೂಸ್ ಮಾಡ್ತೀವಿ ಜಾಸ್ತಿ. ಯೂಸಸ್ ಓನ್ಲಿ MOSFETs, ದಟ್ ಈಸ್ ನಥಿಂಗ್ ಬಟ್ ಮೆಟಲ್ ಆಕ್ಸೈಡ್ಸ್ ಫೀಲ್ಡ್ ಎಫೆಕ್ಟಿವ್ ಟ್ರಾನ್ಸಿಸ್ಟರ್ಸ್ ನೇ ಯೂಸ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್ ಕ್ವಶನ್, ದ ಕಾಮನ್ಲಿ ಯೂಸ್ಡ್ ಫಿಲ್ಟರ್ಸ್. ನೆಕ್ಸ್ಟ್ ಕ್ವಶನ್, ದ ಕಾಮನ್ಲಿ ಯೂಸ್ಡ್ ಫಿಲ್ಟರ್ circuit for effective filter is, that is pi. Okay. So pi is commonly effective filters are here. We are using the pi filters. Okay. Next question, crossover distortion occurs in dash amplifiers. So ನಿಮ್ಮ ಒಂದು crossover distortion ಯಾವ amplifiers ಅಲ್ಲಿ occur ಆಗುತ್ತೆ ಅಂತ ಕೇಳಿದರೆ, it occurs in push pull amplifiers. Okay. Next question, frequency of oscillation of a crystal. So crystal na frequency oscillation form na ಏನು ಅಂತ ಕೇಳಿದರೆ, it is K divided by T. Okay. Next question, feedback element in an operational amplifier differentiator circuit is. So ನಿಮ್ಮ ಒಂದು feedback elements operational amplifiers ಅಲ್ಲಿ ನಿಮ್ದ್ರಲ್ಲಿ differential circuits ಅಲ್ಲಿ feedback elements ಏನಾಗಿರುತ್ತೆ ಅಂತ ಕೇಳಿದರೆ, so it will be resistance. Okay. Next question, Boolean expression for carry out of the full adder is. ಸೊ ಫುಲ್ ಆಡರ್ ನ ಇಮೇಜ್ ನೋಡ್ಕೊಂಡು ಬರೋಣ. ಸೊ ಅದರಿಂದನೇ ನಿಮ್ಗೆ ಆನ್ಸರ್ ಗೊತ್ತಾಗುತ್ತೆ. ಈಗ ಫುಲ್ ಆಡರ್ ಫಿಗರ್ ಯೂಸಿಂಗ್ 2 ಹಾಫ್ ಆಡರ್ ಇಲ್ಲಿ ನೋಡ್ಬೋದು, ಎ ಪ್ಲಸ್ ಬಿ
ಸೊ ಸಮ್ ಏನಾಗುತ್ತೆ ಎ ಎಕ್ಸಾರ್ ಬಿ ಆಗುತ್ತೆ. ಸೊ ಕ್ಯಾರಿ ಬಂದು ಎ ಡಾಟ್ ಬಿ. ಸೊ ನಿಮ್ಮ ಒಂದು ಆಫ್ ಆರ್ಡರ್ಗೆ ನಿಮ್ಗೆ ಗೊತ್ತಿರುತ್ತೆ 2 ಇನ್ಪುಟ್ಸ್ಗೆ 3 ಇನ್ಪುಟ್ಸ್ಗೆ ಫುಲ್ ಆರ್ಡರ್ ಆಗುತ್ತೆ. ಸೊ ಇಲ್ಲಿ ಏನಾಗಿದೆ ನೋಡಿ, ಎ ಎಕ್ಸಾರ್ ಬಿ ನಿಮ್ಮ ಒಂದು ಇನ್ಪುಟ್ ಆಗಿದೆ. ನೆಕ್ಸ್ಟ್ ಸಿ ಇನ್ಪುಟ್ ಅನದರ್ ಇನ್ಪುಟ್ ಫಾರ್ ಆಫ್ ಆರ್ಡರ್. ಸೊ ಆದ್ರದ್ದು ಆಫ್ ಆರ್ಡರ್ದು ಸಮ್ ಏನಾಗುತ್ತೆ, ಸೊ ಟೋಟಲಿ ಇವೆರಡು ಸೇರಿಸಿದ್ರೆ ಫುಲ್ ಆರ್ಡರ್. ಸೊ ಫುಲ್ ಆರ್ಡರ್ದು ಸಮ್ ಏನಾಗುತ್ತೆ ಅಂದ್ರೆ ಇಟ್ ಈಸ್ ಎ ಎಕ್ಸಾರ್ ಬಿ ಆಫ್ ಎಕ್ಸಾರ್ ಆಫ್ ಸಿ ಇನ್. ಓಕೆ, ನಮ್ಗೆ ಏನ್ ಕೇಳಿದ್ದಾರೆ, ಕ್ಯಾರಿ ಕೇಳಿದ್ದಾರೆ. ಸೊ ಕ್ಯಾರಿ ಇಸ್ ನಥಿಂಗ್ ಬಟ್ ಸಿ ಇನ್ ಇಂಟು ಎ ಎಕ್ಸಾರ್ ಆಫ್ ಬಿ ಇದು ಬಂದಿದೆ. ಬಟ್ ಕ್ಯಾರಿ ಔಟ್ ಏನಾಗುತ್ತೆ, ಸಿ ಔಟ್ ಏನಾಗುತ್ತೆ ಅಂತ ಕೇಳಿದರೆ. ಸೊ ಇದು ಮತ್ತೆ ಆರ್ ಗೇಟ್ ಆಫ್ ದಿಸ್ ಒನ್. ಸೊ ಆರ್ ಗೇಟ್ ಅಂದ್ರೆ ಏನು, ಪ್ಲಸ್ ಆಫ್ ಎ ಇಂಟು ಡಿ ಆಗುತ್ತೆ. ಓಕೆನಾ. ಸೊ ದ ಆಪ್ಷನ್ ಈಸ್, ಆನ್ಸರ್ ಏನಾಗುತ್ತೆ, ಆಪ್ಷನ್ ಎ. ಸೊ ಎ ಎಕ್ಸಾರ್ ಬಿ ಇಂಟು ಸಿ ಪ್ಲಸ್ ಎ ಇಂಟು ಬಿ, ಸಿ ಔಟ್. ಓಕೆ, ಕ್ವೆಶ್ಚನ್. When the inputs of JK flip-flop, J and K short circuited results in dash flip-flops. So ನಿಮ್ಮ ಒಂದು JK flip-flop ನ ಎರಡು J and K ನ ಶಾರ್ಟ್ ಮಾಡಿದಾಗ ಯಾವ ರಿಸಲ್ಟೆಂಟ್ flip-flop obtained ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಇಟ್ ವಿಲ್ ಬಿ T flip-flop. ಸೊ ಅಕಸ್ಮಾತ್ ನಾಟ್ ಗೇಟ್ ನ ಶಾರ್ಟ್ ಮಾಡಿದ್ರೆ J and K ಗೆ ಏನಾಗ್ತಾ ಇತ್ತು, D flip-flop ಆಗ್ತಾ ಇತ್ತು. ಸೊ J and K ವಿತೌಟ್ ಯೂಸಿಂಗ್ ಎನಿ ಗೇಟ್ಸ್ ಇಟ್ ಈಸ್ T flip-flop ಆಗುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್. Number of clock pulses required to load 1011 data into SISO register is. ಸೊ ನಿಮ್ಮ ಒಂದು 1011 ನ ಡೇಟಾನ ಸೀರಿಯಲ್ ಇನ್ಪುಟ್ ಸೀರಿಯಲ್ ಔಟ್ಪುಟ್ ರಿಜಿಸ್ಟರ್ಸ್ಗೆ ಡೇಟಾ ಸೆಂಡ್ ಮಾಡಿದಾಗ ಎಷ್ಟು ಕ್ಲಾಕ್ ಪಲ್ಸಸ್ ಬೇಕಾಗುತ್ತೆ ಅಂತ ಹೇಳಿದ್ದಾರೆ ಲೋಡ್ ಮಾಡೋದಕ್ಕೆ. ಸೊ ವಿಲ್ ಸಿ ದ ಇಮೇಜ್ ಹಿಯರ್. ದೇ ಹ್ಯಾವ್ ಗಿವನ್ 1011 ಡೇಟಾನ ಕೊಟ್ಟಿದ್ದಾರೆ. ಸೊ ಫಸ್ಟ್ ಏನಾಗುತ್ತೆ, ಈ ಡೇಟಾ ಬಂದು ಇಲ್ಲಿರುತ್ತೆ. ಸೊ 1 ಇದನ್ನ 1 ಕ್ಲಾಕ್ ಕೊಟ್ಟಾಗ ಏನಾಗುತ್ತೆ, ಈ ಡೇಟಾ ಇಲ್ಲಿಗೆ ಬರುತ್ತೆ. ಸೊ ಅಗೇನ್ ನೆಕ್ಸ್ಟ್ ಈ ಡೇಟಾ ಇಲ್ಲಿರುತ್ತೆ. ಸೊ ಅದಾದ್ಮೇಲೆ ತಿರ್ಗಾ ಅಗೇನ್ ಕ್ಲಾಕ್ ಪಲ್ಸ್ ಕೊಡ್ಬೇಕಾದ್ರೆ ಇದು ಇಲ್ಲಿಗೆ ಬರುತ್ತೆ. ಸೊ ಎಷ್ಟಾಯ್ತು, ಎರಡನೇ ಕ್ಲಾಕ್ ಪಲ್ಸಸ್. ಸೊ ಈ 1 ಏನಿರ್ತಲ್ಲ ಇಲ್ಲಿ ಇಟ್ಟಿದ್ದು ಇಲ್ಲಿಗೆ ಬರುತ್ತೆ. ಸೊ 2 ಕ್ಲಾಕ್ ಪಲ್ಸ್ ಆಯ್ತು. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ 0 ಇರುತ್ತೆ, ಥರ್ಡ್ ಒನ್. ಸೊ ಆ 0 ಇಲ್ಲಿಗೆ ಬರುತ್ತೆ. ಸೊ ಥರ್ಡ್ ಕ್ಲಾಕ್ ಪಲ್ಸ್ ಅಲ್ಲಿ ಈ 1 ಇದ್ದಿದ್ದು ಇಲ್ಲಿಗೆ ಬರುತ್ತೆ, ಈ 1 ಇದ್ದಿದ್ದು ಇಲ್ಲಿಗೆ ಬರುತ್ತೆ. ಸೊ 3 ಕ್ಲಾಕ್ ಪಲ್ಸ್ ಆಯ್ತು. ಫೋರ್ತ್ ಕ್ಲಾಕ್ ಪಲ್ಸ್ ಏನ್ ಮಾಡುತ್ತೆ, ಈ 1 ಇಲ್ಲಿಗೆ ಬರುತ್ತೆ. ಸೊ ಇದ್ರಲ್ಲಿ 1 ಬರುತ್ತೆ, ಇದಕ್ಕೆ 0 ಆಗುತ್ತೆ, ಇದಕ್ಕೆ 1 ಬರುತ್ತೆ, ಇದಕ್ಕೆ 1 ಬರುತ್ತೆ. ಈ 1 ಇದಕ್ಕೆ ಶಿಫ್ಟ್ ಆಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ 1011 ರಿಕ್ವೈರ್ಸ್ 4 ಕ್ಲಾಕ್ ಪಲ್ಸ್ ಟು ಲೋಡ್ ದ SISO, serially shift in and serially shift out. Okay, so the option is A4. Next question. Asynchronous counter is also called as dash counter. So asynchronous counter na ಇನ್ನೊಂದು ಹೆಸರಲ್ಲೂ ಕರೀಬಹುದು. ಇದು ಯಾವ ಕೌಂಟರ್ಸ್ ಅಂತ ಕರೀತೀವಿ ಅಂದ್ರೆ ರಿಪಲ್ ಕೌಂಟರ್ಸ್. ನೆಕ್ಸ್ಟ್ ಕ್ವೆಶ್ಚನ್. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ IC is an encoder? ಸೊ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ IC ನಂಬರ್ಸ್ ಅಲ್ಲಿ ಯಾವ್ದು ಎನ್ಕೋಡರ್ IC ಅಂತ ಕಂಡುಹಿಡಿಬೇಕು. ಇಟ್ ಈಸ್ 74147 is your encoder IC. ಸೊ 7400 ಅಂದ್ರೆ NAND gate. ಸೊ 7447 ಇದು ಬಂದು ಡಿಕೋಡರ್. ಓಕೆ, ಸೊ ಡಿಕೋಡರ್ ಅಂದ್ರೆ ಇಟ್ ಈಸ್ BCD to 7 segments ಇರುತ್ತಲ್ಲ ಅಲ್ಲಿ ಯೂಸ್ ಮಾಡ್ತೀವಿ 7447. ನೆಕ್ಸ್ಟ್ 7442 ಬಂದು BCD to decimal decoder. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. Operational amplifier used in counter type ADC functions as. ಸೊ ನಿಮ್ಮ ಒಂದು ಆಪರೇಷನ್ ಆಂಪ್ಲಿಫೈಯರ್ಸ್ ಅಲ್ಲಿ ಟೈಪ್ ಆಫ್ ADC ಫಂಕ್ಷನ್ಸ್ ಕೌಂಟರ್ಸ್ ಏನಾಗಿ ಆಕ್ಟ್ ಮಾಡುತ್ತೆ ಅಂತ ಕೇಳಿದರೆ ಇಟ್ ಆಕ್ಟ್ ಆಸ್ ಎ ಕಂಪ್ಯಾರಿಟರ್ಸ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. EMF generated in a wave connected DC generator is. So EMF generated in a wave connected DC generator is. ಸೊ ಈ ನಿಮ್ಮ ಒಂದು EMF ಕ್ರಿಯೇಟ್ ಆಗಿರುವಂತ DC ಜನರೇಟರ್ಸ್ ಏನಾಗಿರುತ್ತೆ ಅಂದ್ರೆ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಪೀಡ್. ಸೊ ದ EMF generated in the waves in a DC generators which will always directly proportional to the speed which is rotating. Next question. If the polarity of field is reversed in a DC shunt generator, then. ಸೊ ನಮ್ಮ ಒಂದು ಪೊಲಾರಿಟಿ ಆಫ್ ದ ಫೀಲ್ಡ್ ಇಸ್ ರಿವರ್ಸ್. ನಿಮ್ಮ ಒಂದು DC ಶಂಟ್ ಜನರೇಟರ್ಸ್ ನ ಪಾಸಿಟಿವ್ ನೆಗೆಟಿವ್ ಕೊಟ್ಟು ನೆಗೆಟಿವ್ ಪಾಸಿಟಿವ್ ಕೊಟ್ಟಾಗ ರಿವರ್ಸ್ ಮಾಡಿದಾಗ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಇಟ್ ಫೇಲ್ಸ್ ಟು ಬಿಲ್ಡ್ ಅಪ್ ವೋಲ್ಟೇಜ್. ಓಕೆ, ಸೊ ವಾಟ್ ಇಟ್ ವಿಲ್ ಹ್ಯಾಪನ್, ಇಟ್ ವಿಲ್ ಫೇಲ್ಸ್ ಟು ಬಿಲ್ಡ್ ಅಪ್ ವೋಲ್ಟೇಜ್. ನೆಕ್ಸ್ಟ್ ಕ್ವಶನ್. ಟಾರ್ಕ್ ಇನ್ ಎ DC ಸೀರೀಸ್ ಮೋಟಾರ್ ಈಸ್. ಸೊ ನಿಮ್ಮ ಒಂದು ಟಾರ್ಕ್ ಸೀರೀಸ್ ಮೋಟಾರ್ ಅಲ್ಲಿ ಕ್ರಿಯೇಟ್ ಆಗುವಂತ ಟಾರ್ಕ್ ಏನಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ಸ್ ಅಲ್ಲಿ ಕೇಳಿದ್ರೆ, ಸೊ ಆಪ್ಷನ್ಸ್ ಅಲ್ಲಿ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ಸ್ ಆಫ್ ದಿ ಕರೆಂಟ್ ಆಫ್ ದ ಆರ್ಮೇಚರ್. ಓಕೆ, ಸೊ ನಿಮ್ಮ ಒಂದು ಆರ್ಮೇಚರ್ ಕರೆಂಟ್ ಸ್ಕ್ವೇರ್ಸ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಯಾವುದು, ಟಾರ್ಕ್. ಓಕೆ, ನೆಕ್ಸ್ಟ್ ಕ್ವಶನ್. ಸ್ಪೀಡ್ ಆಫ್ DC motor can be controlled below
the rated speed by dash method. So ಯಾವ ಮೆಥಡ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ಕೇಳಿದರೆ, it is armature control methods we are using the speed of DC motor to control the rate of the speed. Okay, next question. Voltage equation of a DC motor is, so voltage equation DC motor equations ಏನು ಹೇಳಿ ಅಂತ ಕೇಳಿದರೆ, that is option B, V is equal to back EMF plus armature current into resistance of armature. Okay, next question. The rotor of the following motor is a smooth chrome steel cylinder with high retentivity, so which we call it as, that motor call it as hyperesis motor. Okay, next question. Dash winding tends to maintain balanced three-phase voltage under unbalanced load conditions. ಸೊ ನಿಮ್ಮ ಒಂದು ತ್ರೀ ಫೇಸ್ ವೈಂಡಿಂಗ್ ವೋಲ್ಟೇಜ್ ಅನ್ನ ಬ್ಯಾಲೆನ್ಸ್ಡ್ ಮೋಟಾರ್ಸ್ ಅಲ್ಲಿ ಅನ್ಬ್ಯಾಲೆನ್ಸ್ ಕಂಡೀಷನ್ಸ್ ಅಲ್ಲಿ ಯಾವ ವೈಂಡಿಂಗ್ಸ್ ನ ಯೂಸ್ ಮಾಡಿರ್ತಾರೆ, ಮೇಂಟೈನ್ ಮಾಡುತ್ತೆ ಅಂತ ಕೇಳಿದರೆ, ಅದಕ್ಕೆ ಡ್ಯಾಂಪರ್ ವೈಂಡಿಂಗ್ಸ್ ಟೆನ್ಸ್ ಟು ಮೇಂಟೈನ್ ದ ಬ್ಯಾಲೆನ್ಸ್ಡ್ ತ್ರೀ ಫೇಸ್ ವೋಲ್ಟೇಜ್ ಅಂಡರ್ ಅನ್ಬ್ಯಾಲೆನ್ಸ್ ಕಂಡೀಷನ್ ಅಲ್ಲಿ ಕೂಡ ಇದು ನಿಮ್ಮ ಒಂದು ಬ್ಯಾಲೆನ್ಸ್ಡ್ ತ್ರೀ ಫೇಸ್ ವೋಲ್ಟೇಜ್ ಅನ್ನ ಮೇಂಟೈನ್ ಮಾಡುತ್ತೆ. ಓಕೆನಾ, ನೆಕ್ಸ್ಟ್ ಕ್ವಶನ್. According to synchronous impedance method, ZS is equal to, so ನಿಮ್ಮ ಒಂದು synchronous impedance method ಅಲ್ಲಿ ZS is equal to ಏನಾಗಿರುತ್ತೆ ಅಂತ ಕೇಳಿದ್ರೆ, it is option A, open circuit voltage divided by short circuit current ಆಗಿರುತ್ತೆ. ಓಕೆನಾ, next question. The armature reaction mainly depends on dash in a alternators. So ನಿಮ್ಮ armature reactions ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಕೇಳಿದರೆ, it depends on power factor of load in an alternators. Okay, next question. Average rate of change of flux. Average rate of change of flux in a transformers is, so ನಿಮ್ಮ ಒಂದು average rate of flux ನ transformers to range ಏನಾಗಿರುತ್ತೆ ಅಂತ ಕೇಳಿದರೆ, ಫಾರ್ಮುಲಾ that is 5m, that is flux divided by 1 by 4 f frequencies. Okay, f andre. So next question. Impedance of a transformers can be determined by dash test. ಓಕೆ, ನಿಮ್ಮ ಒಂದು ಇಂಪಿಡೆನ್ಸ್ ನ ಟ್ರಾನ್ಸ್ಫಾರ್ಮರ್ಸ್ ನ ಇಂಪಿಡೆನ್ಸ್ ಕಂಡುಹಿಡಿಯೋದಕ್ಕೆ ಯಾವ ಒಂದು ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತೀವಿ ಅಂತ ಕೇಳಿದರೆ, ಇಟ್ ಈಸ್ ಕಂಡಕ್ಟಿಂಗ್ ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್. ಓಕೆ, ಸೊ ಇವತ್ತಿನ ಸೆಷನ್ ಇಲ್ಲಿಗೆ ವೈಂಡಿಂಗ್ ಔಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸೆಷನ್ ಅಲ್ಲಿ ನೆಕ್ಸ್ಟ್ 50 ಕ್ವಶನ್ ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು.